स्वागत है। मैं आपके साथ फरहान नाज। ನಮಸ್ಕಾರ. ನಾನು ಸಿಂದಗಿ ವಿಧಾನಸಭಾ ಮತಕ್ಷೇತ್ರದ ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿಯಾದ ಡಾಕ್ಟರ್ ದಸ್ತಗೀರ್ ಮುಲ್ಲಾ. ನಾನು ಸಿಂದಗಿ ವಿಧಾನಸಭಾ ಮತಕ್ಷೇತ್ರದ ಅಭ್ಯರ್ಥಿಯಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಿಂದಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್, JDS, BJP ಅಂತ ಪಕ್ಷಗಳು ಆಳ್ವಿಕೆಯಲ್ಲಿ ಮಾಡಿದರೂ ಕೂಡ ಯಾವುದೇ ಮತಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಅನ್ನುವ ಒಂದು ಕಾರಣಕ್ಕಾಗಿ ಬಹುಜನ್ ಸಮಾಜ್ ಪಾರ್ಟಿಯು ಹಲವು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಬಂದಿದ್ದು. ಆದರೆ ಇವತ್ತು ಬಹುಜನ್ ಸಮಾಜ್ ಪಕ್ಷಕ್ಕೆ ಇಡೀ ಮತಕ್ಷೇತ್ರಾದ್ಯಂತ ಅಭೂತಪೂರ್ವವಾದಂಥ ಬೆಂಬಲ ಸಿಗ್ತಾ ಇದೆ. ಆದರೆ ಇವತ್ತು ನಾವು ಈ ಒಂದು ಸಿಂದಗಿ ಮತಕ್ಷೇತ್ರದ ಕೆಲವೊಂದಿಷ್ಟು ಕುಂಠಿತ ಆದಂಥ ಅಭಿವೃದ್ಧಿಗಳನ್ನು ನೋಡಿದ್ರೆ ಮತದಾರ ಪ್ರಭುಗಳು ಇದನ್ನೆಲ್ಲ ಕಾಂಗ್ರೆಸ್ ಮತ್ತು JDS ಪಕ್ಷಗಳ ಒಂದು ವೈಫಲ್ಯವನ್ನು ನೋಡಿ ನಮಗೆ ಮತ ಕೊಡಬೇಕು ಅಂತೇಳಿ ಸರ್ವ ಸಮಾಜದವರು ಕೂಡ ನಿರ್ಣಯ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ನ ಪಕ್ಷದಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರ ಒಂದು ಆರೋಪ ಏನಪ್ಪ ಅಂತಂದರೆ, BSP ಪಕ್ಷ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಒಡೆಯುತ್ತೆ, ಕಾಂಗ್ರೆಸ್ ಸೋಲುತ್ತೆ ಅನ್ನೋ ಒಂದು ಭಯದಿಂದ ಕೆಲವೊಂದಿಷ್ಟು ಜನ ಕಾಂಗ್ರೆಸ್ಸಿನ ಮುಖಂಡರು BSP ಪಕ್ಷದ ಅಭ್ಯರ್ಥಿಯಾದ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ. BJP ಅವರು ದುಡ್ಡು ಕೊಟ್ಟು ಇವರನ್ನು ಚುನಾವಣೆಗೆ ನಿಲ್ಲಿಸಿದ್ದಾರೆ. ಇವರು ಕಾಂಗ್ರೆಸ್ಸಿನ ಮತಗಳನ್ನು ಒಡೆಯಲಿಕ್ಕೆ ಇವರಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅಂಥೇಳಿ ಕೆಲವೊಂದಿಷ್ಟು ಆರೋಪಗಳು ಮಾಡ್ತಿದ್ದಾರೆ. ಆದರೆ ಅಂಥವ್ರಿಗೆ ನಾನು ನೇರವಾಗಿ ಈ ಮಾಧ್ಯಮದ ಮುಖಾಂತರ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ದಸ್ತಗೀರ್ ಮುಲ್ಲಾ, ನಾನು ಮುಸ್ಲಿಂ ಸಮಾಜದಲ್ಲಿ ಹುಟ್ಟಿದವನು. ನನ್ನ ಸಮಾಜದ ಮತಗಳು ಸಿಂದಗಿ ಮತಕ್ಷೇತ್ರದಲ್ಲಿ 43,000 ಮತಗಳು ನಮ್ಮ ಸಮಾಜದ್ದು. ಇವತ್ತು ಕಾಂಗ್ರೆಸ್ ಪಕ್ಷ ಏನಾದರೂ ಮತಗಳನ್ನು ಒಡೆಯುತ್ತಿದೆಯಪ್ಪ ಅಂತಂದರೆ ಅದು ಮುಸ್ಲಿಮರ ಮತಗಳನ್ನು ಒಡೆಯುತ್ತಿದೆ. ನಾನು ಕಾಂಗ್ರೆಸ್ಸಿನ ಮತಗಳನ್ನು ಒಡೆಯುತ್ತಿಲ್ಲ, ನನ್ನ ಸಮಾಜದ ಮತಗಳನ್ನು ಇವತ್ತು ಕಾಂಗ್ರೆಸ್ ಹೊಡಿತಾ ಇದೆ. ಇವತ್ತು 15,000 ಮತಗಳಿರುವಂಥ ಪಂಚಮಸಾಲಿ ಸಮಾಜದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿಯು ಇವತ್ತು ಸ್ಪರ್ಧೆ ಮಾಡಿದ್ದು. ಅವರಿಗೆ 8 ಬಾರಿ ಮತಗಳನ್ನು ಇದೇ ಮುಸ್ಲಿಂ ಸಮಾಜಕ್ಕೆ ಕೊಟ್ಟಿದೆ. ಆದರೆ ಇವತ್ತು ನಾನು ಒಬ್ಬ ಮುಸ್ಲಿಂ ಸಮಾಜದ ಅಭ್ಯರ್ಥಿ ನಿಂತೀನಿ ಅಂದ ತಕ್ಷಣ ಅವರಿಗೆ ಭಯ ಪ್ರಾರಂಭವಾಗಿದೆ. ಆ ಭಯ ಪ್ರಾರಂಭವಾಗಿ ಇವತ್ತು ನನ್ನನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ನವರು ಇಂಥ ಕುತಂತ್ರ ಮಾಡ್ತಾ ಇದ್ದಾರೆ. ನನ್ನ ಗೆಲುವು ಖಚಿತ ಅನ್ನೋದು ಇಡೀ ಮತಕ್ಷೇತ್ರಕ್ಕೆ ಗೊತ್ತಾಗಿದೆ. ಜನರು ಕೂಡ ನನಗೆ ಬೆಂಬಲ ಸೂಚಿಸುವುದರಿಂದ ಇವರು ಕಾಂಗ್ರೆಸ್ ಮತಗಳನ್ನು ಒಡೆಯುತ್ತಿದ್ದಾರೆ ಅಂಥೇಳಿ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೆ ನಾನು ಬಹುಜನ ಸಮಾಜದ ಒಬ್ಬ ಅಭ್ಯರ್ಥಿಯಾಗಿ, ಬಹುಜನ ಸಮಾಜ್ ಪಕ್ಷದ ಅಭ್ಯರ್ಥಿಯಾಗಿ ನನ್ನ ಜೊತೆ ನನ್ನ ಸಮಾಜ, ಅದರ ಜೊತೆ ಹಿಂದುಳಿದ ಸಮಾಜ, ದಲಿತ ಸಮಾಜ ಮತ್ತು ಇತರೆ ವರ್ಗದವರು ಕೂಡ ನನ್ನ ಒಂದು ಸಾಮಾಜಿಕ ಸೇವೆಯನ್ನು ನೋಡಿ ನನಗೆ ಇಷ್ಟಪಡುತ್ತಿದ್ದು, ಅದಕ್ಕಾಗಿ ನಾನು ಈ ಬಾರಿ ನನ್ನ ಗೆಲುವು ಖಚಿತ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದರೆ ಇವತ್ತು BJP ಒಂದು ದುರಾಡಳಿತ. ಏಕೆಂದರೆ BJPಯವರು ಈ ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ, ಹಿಂದುಳಿದವರ ಮೇಲೆ, ಕೂಲಿ ಕಾರ್ಮಿಕರ ಮೇಲೆ, ಮಹಿಳೆಯರ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ, ನಿರುದ್ಯೋಗಿಗಳ ಮೇಲೆ ದೊಡ್ಡ ದುಷ್ಪರಿಣಾಮವನ್ನು ಬೀರಿದೆ ಇವತ್ತು BJPಯ ದುರಾಡಳಿತವನ್ನು. ಇವತ್ತು BJP ಎಂಥ ದುರಾಡಳಿತ ಮಾಡಿದೆಯಪ್ಪ ಅಂತಂದರೆ, ಇವತ್ತು ಅಲ್ಪಸಂಖ್ಯಾತರಾದರೂ ಧಾರ್ಮಿಕ ಅಲ್ಪಸಂಖ್ಯಾತರಾದ ಮುಸ್ಲಿಮರ ಮೇಲೆ ಪ್ರತಿನಿತ್ಯ ಕೂಡ ದೌರ್ಜನ್ಯ ಮಾಡ್ತಾ ಬಂದಿದೆ. ಆದರೆ BJP ದೌರ್ಜನ್ಯ ಮಾಡ್ತಾ ಬಂದಿದೆ. ಆದರೆ ವಿರೋಧ ಪಕ್ಷದಲ್ಲಿರುವಂಥ ಕಾಂಗ್ರೆಸ್ಸು, ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಕಾಂಗ್ರೆಸ್ ಪಕ್ಷಗಳು ಇವತ್ತು ಮುಸ್ಲಿಮರ ಪರವಾಗಿ ನಿಲ್ಲಿಲ್ಲ. ಅದು ದೊಡ್ಡ ದುರಂತ. ಇವತ್ತು ಇದನ್ನೆಲ್ಲ ಅರ್ಥ ಮಾಡಿಕೊಂಡಂಥ ನನ್ನ ಕ್ಷೇತ್ರದ ಜನ ಇವತ್ತು ಈ BJPಯವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಕಾಂಗ್ರೆಸ್ ಪಕ್ಷದವರು ನಮಗೆ ಸಪೋರ್ಟಿಗೆ ನಿಲ್ತಾ ಇಲ್ಲ, ನಮ್ಮ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅಂಥೇಳಿ ಬೇಸತ್ತು ಇವತ್ತು ನನ್ನ ಜೊತೆ ಬೆಂಬಲವಾಗಿ ನಿಂತು ಈ ಬಾರಿ ದಸ್ತಗೀರ್ ಮುಲ್ಲಾ ಅವರನ್ನು BSP ಅಭ್ಯರ್ಥಿಯನ್ನು ಸಿಂದಗಿ ಮತಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅನ್ನೋ ಒಂದು ದೃಢ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಆದರೆ ಇವತ್ತು ನಾನು BJP ಮತ್ತು ಕಾಂಗ್ರೆಸ್ ಇವೆರಡು ಒಂದೇ ನಾಣ್ಯದ ಮುಖಗಳು.
ಒಂದೇ ನಾಣ್ಯದ ಎರಡು ಮುಖಗಳು. ಅವರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೀವೇನಾದರೂ ಚುನಾವಣೆ ಮಾಡಬೇಕಾಗಿತ್ತಂದರೆ ಚುನಾವಣೆ ಥರ ಮಾಡಿರಿ, ನೀವು ಕುತಂತ್ರದಿಂದ ಚುನಾವಣೆ ಮಾಡಲಿಕ್ಕೆ ಹೋಗಬೇಡಿ. ದಸ್ತಗೀರ್ ಮುಲ್ಲಾ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದಸ್ತಗೀರ್ ಮುಲ್ಲಾನಿಂದ ಈ ಸಮುದಾಯ ಇದೆ, ಬಹುಜನ ಸಮಾಜ ಇದೆ, ಆ ಬಹುಜನ ಸಮಾಜದ ಒಂದು ಆಶೀರ್ವಾದ ಇದೆ, ಮತದಾರ ಪ್ರಭುಗಳ ಆಶೀರ್ವಾದ ಇದೆ. ಆ ಕಾರಣಕ್ಕಾಗಿ ಇವತ್ತು ದಸ್ತಗೀರ್ ಮುಲ್ಲಾ ಕಣದಲ್ಲಿದ್ದಾನೆ. ನಾನು 2 ಬಾರಿ ಜಿಲ್ಲಾ ಪಂಚಾಯಿತಿ ಸೋತಿದ್ದೀನಿ, 1 ಬಾರಿ ನಾನು MLA ಸೋತಿದ್ದೀನಿ. ಆದರೂ ಕೂಡ ನಾನು ಹಿಂಜರಿಯುವಂಥ ಕೆಲಸ ಮಾಡಲಿಲ್ಲ. ನಾನು ಯಾವತ್ತೂ ಕೂಡ ಕಣದಲ್ಲೇ ಇದ್ದೀನಿ. ಎಲ್ಲಿವರೆಗೆ ಮತದಾರ ಪ್ರಭುಗಳು ನನ್ನನ್ನು ನನ್ನ ಕೆಲಸಗಳಿಗೆ ಅವರು ಇಷ್ಟಪಟ್ಟು ನಾನೊಬ್ಬ ಒಳ್ಳೆ ವ್ಯಕ್ತಿ, ನಾನೊಬ್ಬ ಒಳ್ಳೆ ಅಭ್ಯರ್ಥಿ ಅಂತ ಆಯ್ಕೆ ಮಾಡೋದಿಲ್ಲ, ಅವ್ರ ಮನಸ್ಸಿನಲ್ಲಿ ಬರೋದಿಲ್ಲ, ಅಲ್ಲಿವರೆಗೂ ಕೂಡ ನಾನು ಕಣದಿಂದ ಹಿಂದೆಗೆ ಸರಿಬಾರ್ದು ಅನ್ನೋ ಒಂದು ದಿಟ್ಟ ನಿರ್ಧಾರನ ಇಟ್ಕೊಂಡು ಇವತ್ತು ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇವತ್ತು ಆ ಸ್ಪರ್ಧೆ ಇವತ್ತು ನನಗೆ ಪ್ರತಿಫಲ ಕೊಡುವಂಥ ಮುನ್ಸೂಚನೆ ಇದೆ. ಇವತ್ತು ಇವರೆಲ್ಲ ದುರಾಡಳಿತ ನೋಡಿದ್ರೆ ಇವತ್ತು ಏನು ಮುಸ್ಲಿಮರ ಒಂದು 4% 2B ಮೀಸಲಾತಿಯನ್ನು ತೆಗೆದಿದ್ದು, 2B ಮೀಸಲಾತಿಯನ್ನು ಮುಸ್ಲಿಮರದ 4% ತೆಗೆದು 2% ಒಕ್ಕಲಿಗರಿಗೆ ಕೊಟ್ಟರು, 2% ಪಂಚಮಸಾಲಿಗಳಿಗೆ ಕೊಟ್ಟರು. ಆದರೆ ಇವತ್ತು ದುರಂತ ಕಾಂಗ್ರೆಸ್ನಲ್ಲಿರುವಂಥ ಮುಸ್ಲಿಮರಿಗೆ ನಾನೊಂದು ಈ ಮಾಧ್ಯಮದ ಮುಖಾಂತರ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ನೀವು 2% ನಮ್ಮ ಮೀಸಲಾತಿಯನ್ನು ಕಸ್ಕೊಂಡಂಥ ಪಂಚಮಸಾಲಿ ಸಮಾಜಕ್ಕೆ ನೀವು ಓಟ್ ಕೊಡಬೇಕಾಗಿತ್ತಂದ್ರೆ ನಿಮ್ಮ ಓಟನ್ನು ನೀವು ಕೊಟ್ಟು ನಿಮ್ಮ ಮೀಸಲಾತಿಯನ್ನು ಅವ್ರಿಗೆ ಅರ್ಪಣೆ ಮಾಡ್ದಂಗೆ. ಅಜಾನ್ ಸಲುವಾಗಿ ಮಸ್ಜಿದ್ ಮತ್ತು ಮದರ್ಸಾಗಳ ಇಶ್ಯೂ ಬಂದಾಗ, ಮುಸ್ಲಿಮರ ಇಶ್ಯೂ ಬಂದಾಗ, ಟಿಪ್ಪು ಸುಲ್ತಾನ್ ಅವರ ಇತಿಹಾಸವನ್ನು ಪಠ್ಯಪುಸ್ತಕದಿಂದ ತೆಗೆದಾಗ, ಆ ನಂತರ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರುಗಳನ್ನು ಚೇಂಜ್ ಮಾಡಿದಾಗ ಇರದೇ ಇರುವಂಥ ಈ ಕಾಂಗ್ರೆಸ್ ಅಭ್ಯರ್ಥಿಯು, ನಿಮ್ಮ ಪರವಾಗಿ ಇರದೇ ಇರುವಂಥ ಕಾಂಗ್ರೆಸ್ ಅಭ್ಯರ್ಥಿಯು ಇವತ್ತು ನಾಳೆ ಗೆದ್ದು ಬಂದ ನಂತರ ನಿಮ್ಮ ಪರವಾಗಿ ಇರ್ತಾನಾ ಅನ್ನುವ ಪ್ರಶ್ನೆಯನ್ನು ನಿಮ್ಮಷ್ಟಕ್ಕೆ ನೀವು ಹಾಕಿಕೊಳ್ಬೇಕಂತೇಳಿ ನನ್ನೆಲ್ಲ ಸಮಾಜದ ಬಾಂಧವರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಇದು ನಮ್ಮ ಎಂಥ ಚುನಾವಣೆಪ್ಪ ಅಂತಂದರೆ, ನಾನು ಯುದ್ಧದ ರೀತಿಯಲ್ಲಿ ಇವತ್ತು ನಾವು ಚುನಾವಣೆ ಮಾಡಬೇಕಾಗಿದ್ದ ಸಂದರ್ಭ ಬಂದಿದೆ. ನಮಗೆ ಒಂದು ಕೆಲವೊಬ್ಬರು ಕೇಳ್ಬೋದು, ಏನ್ರಿ ಅವರಲ್ಲಿ ದುಡ್ಡಿದೆ, ಇಷ್ಟೆಲ್ಲ ಜನ ಇದ್ದಾರೆ, ಅವ್ರ ಎದುರಿಗೆ ನೀವು ಹೆಂಗೆ ಗೆಲ್ತೀರಿ ಅಂತ ಪ್ರಶ್ನೆ ಮಾಡ್ತಾರೆ. ಆದರೆ ಹೇಳ್ತೀನಿ ನಾವೆಲ್ಲ ಎಂಥ ಭೀಮ ಸೈನಿಕರಪ್ಪ ಅಂತಂದರೆ, ನಾವು ಕೋರೆಗಾಂವ್ ಯುದ್ಧದ ಕೋರೆಗಾಂವ್ ಯುದ್ಧ ಆಗಿದೆಯಲ್ಲ, ಆ ಯುದ್ಧದ ಒಂದು ಆದರ್ಶನ ಇಟ್ಕೊಂಡು ಇವತ್ತು ನಾವು ಚುನಾವಣೆ ಮಾಡ್ತಾ ಇದ್ದೀವಿ. 500 ಮಹಾರ್ ಸೈನಿಕರು, 500 ಮಹಾರ್ ಸೈನಿಕರು 25,000 ಪೇಶ್ವೆಗಳನ್ನು ಒಡೆದೋಡಿಸಿ ಯುದ್ಧ ಗೆದ್ದು ಇವತ್ತು ಕೋರೆಗಾಂವ್ ವಿಜಯೋತ್ಸವ ಮಾಡಿದ್ರಲ್ಲ, ಅದೇ ರೀತಿ ಕೋರೆಗಾಂವ್ ವಿಜಯೋತ್ಸವವನ್ನು ಸ್ವಾಭಿಮಾನಿಗಳಾದ ಸಿಂದಗಿ ಮತಕ್ಷೇತ್ರದ ಜನರು ಈ ಬಾರಿ 2023ರಲ್ಲಿ ಕೋರೆಗಾಂವ್ ವಿಜಯೋತ್ಸವವನ್ನು ಸಿಂದಗಿ ಮತಕ್ಷೇತ್ರದಲ್ಲಿ ಮತ್ತೊಮ್ಮೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ, ಹ್ಯಾಂಗೆ ಜನರ ರೆಸ್ಪಾನ್ಸ್ ಹೆಂಗಿದೆ? ಬೇರೆ ಪಕ್ಷದವರು ಜಾಸ್ತಿ ಜನರನ್ನು ಕರ್ಕೊಂಡೋಗಿ ಹಳ್ಳಿಗಳಲ್ಲಿ ಪ್ರಚಾರ ಮಾಡ್ತಾರೆ. ಆದರೆ ನಾವು ನಮ್ಮ ಸ್ವಾಭಿಮಾನಿ ಸೈನಿಕರು ಸ್ವಲ್ಪ ಜನ ಹೋದರೂ ಕೂಡ ಹಳ್ಳಿಯಲ್ಲಿರುವಂಥ ಜಾಸ್ತಿ ಜನನೇ ನಮ್ಮನ್ನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಮಗೆ ಪ್ರತಿಯೊಬ್ಬರು ಕೂಡ ಇದೇ ಸಮಾಜ ಅಂತಲ್ಲ, ಎಲ್ಲ ಸಮಾಜ, ಇವತ್ತು ಹಾಲ್ಮತ ಸಮಾಜ ಇರ್ಬೋದು, ಇವತ್ತು ಕೂಲಿ ಕಬ್ಬಲಿಗ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತ ಸಮಾಜ ಇರ್ಬೋದು, ಹಿಂದುಳಿದ ವರ್ಗ ಇತರೆ ಹಿಂದುಳಿದ ವರ್ಗ ಸಮಾಜ ಇರ್ಬೋದು, ಇವತ್ತು ದಲಿತ ಸಮುದಾಯ ಇರೋದು, ಬೇರೆ ಬೇರೆ ವರ್ಗದವರು ಕೂಡ. ಯಾಕೆಂದರೆ ನಾನೊಬ್ಬ ಹೋರಾಟಗಾರ, 20 ವರ್ಷಗಳ ಕಾಲ ನಾನು ಹೋರಾಟ ಮಾಡ್ತಾ ಬಂದಿದ್ದೀನಿ. ಇವತ್ತು ಒಂದೇ ಸಮಾಜಕ್ಕೆ ಅಂತಲ್ಲ, ಇವತ್ತು ಎಲ್ಲ ಸರ್ವ ಸಮಾಜಗಳಿಗೆ ಅನ್ಯಾಯ ಆದರೂ ಕೂಡ ನಾನು ಹೋರಾಟ ಮಾಡಿ ಅವರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಮಾಡಿದ್ದೀನಿ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಬ್ಬ ಹೋರಾಟಗಾರರಿಗೆ, ಒಬ್ಬ ಯುವಕನಿಗೆ ಈ ಬಾರಿ ನಮ್ಮ ಸೇವಕನಾಗಿ ಸೇವಕನಾಗಿ ನೇಮಕ ಮಾಡ್ಕೋಬೇಕು ಅಂತೇಳಿ, ನಾನೊಬ್ಬನಿಗೆ ಶಾಸಕನಾಗಿ ಅಲ್ಲ, ನನಗೊಬ್ಬ ಸೇವಕನಾಗಿ ಅವರು ನೇಮಕ ಮಾಡ್ಕೋಬೇಕಂತೇಳಿ ಅವರೆಲ್ಲ ಪಣ ತೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಬಾರಿ ನನ್ನ ಜನ ರೆಸ್ಪಾನ್ಸ್ ನೋಡಿದ್ರೆ, ಅವರ ನನ್ನ ಮೇಲೆ ತೋರಿಸುವಂಥ ಒಂದು ಅಭಿಮಾನ ನೋಡಿದ್ರೆ, ನನ್ನ ಮೇಲೆ ತೋರಿಸುವಂಥ ಅವರು ಆತ್ಮವಿಶ್ವಾಸ ನೋಡಿದ್ರೆ ನಾನು ಗೆಲ್ತೀನಿ ಅಂತ ಹೇಳ್ತೀನಿ. ಸಿಂದಗಿ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ? ಸಿಂದಗಿ ಅಭಿವೃದ್ಧಿ ಫುಲ್ ಬಿಗ್ ಜೀರೋ. ನೀವೆಲ್ಲ ಹೋಗಿ ನೋಡ್ರಿ, ಸಿಂದಗಿಯಲ್ಲಿ ಯಾವುದೇ ರಸ್ತೆಗಳು ಸರಿಯಿಲ್ಲ, ಇವತ್ತು ಜನ ಓಡಾಡಲಿಕ್ಕೆ ಕಷ್ಟ ಆಗ್ತಾಯಿದೆ, ನೀರಿನ ಸಮಸ್ಯೆ ಸರಿಯಿಲ್ಲ, ಲೈಟ್ ವ್ಯವಸ್ಥೆ ಸರಿಯಿಲ್ಲ, ಇದರಲ್ಲಿ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಸರಿಯಿಲ್ಲ, ಇವತ್ತು ಆರೋಗ್ಯ ಇಲಾಖೆ ವ್ಯವಸ್ಥೆ ಸರಿಯಿಲ್ಲ, ಇಲ್ಲಿರುವಂಥ ಕಂದಾಯ ಇಲಾಖೆ ವ್ಯವಸ್ಥೆ ಸರಿಯಿಲ್ಲ. ಎಲ್ಲ ವ್ಯವಸ್ಥೆಗೆ ಜನರು ಮತ್ತು ರೈತರು ಬೇಸತ್ತಿದ್ದಾರೆ. ಇವತ್ತು ರೈತರ ಸಮಸ್ಯೆಗಳಿಗೆ ಸಾಕಷ್ಟು ಸಮಸ್ಯೆಗಳಿವೆ, ಆ ರೈತರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಈ ಬಾರಿ ನನಗೆ ಅವಕಾಶ ಮಾಡಿಕೊಡ್ತಾರಂತ ನಂಬಿಕೆ ಇದೆ. ನನ್ನ ಹೆಸರು ಡಾಕ್ಟರ್ ದಸ್ತಗೀರ್ ಮುಲ್ಲಾ. ನಾನು ಬಹುಜನ್ ಸಮಾಜ್ ಪಕ್ಷದ ಅಭ್ಯರ್ಥಿ.
ಸರ್.